ಯಾರೋ ಹೇಳಿದ್ರಪ್ಪ ನಿನ್ನೆ ಇದು ಪಟಾಕಿ ಹಾರಿಸಿದ್ರೆ ಪಟಾಕಿ ಹಚ್ಚಿದ್ರೆ ಏನೋ ಪ್ರಾಣಿ ಪಕ್ಷಿಗಳಿಗೆಲ್ಲ ಹರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ದವರೇ ಮಾಡ್ತಿದ್ದಾರೆ ಕೆಲಸ. ಇಂಥವ್ರನ್ನೆಲ್ಲ ಹೆಂಗೆ ನಂಬೋದು ಅಂತ. ನಿನ್ನೆ ಐತಲ್ಲ ದೊಡ್ಡದಾಗಿ ಬಿಲ್ಡಪ್ಪು. ನಿನ್ನೆ ಲಾಗ್ನಲ್ಲಿ ನೋಡಿದ್ರೆ ಗೊತ್ತೇ ಇರುತ್ತೆ, ಪಟಾಕಿ ಹಚ್ಚಲ್ಲ ಅಂತಂದಿದ್ರು ಮಕ್ಕಳು. ನೋಡಿದ್ರೆ ಪಟಾಕಿನ ಹಚ್ತಾಯಿದ್ರು. ನಾನು ಇಲ್ಲಿ ಬಂದು ಕೇಳಿದೆ, ಪಟಾಕಿ ಹಚ್ಚಲ್ಲ ಅಂತ ಹೇಳ್ತಾಯಿದ್ರಿ, ಈಗೆಲ್ಲ ಪಟಾಕಿನೆಲ್ಲ ಹಚ್ತಾ ಇದ್ದೀರಲ್ಲ ಅಂತ. ನಮ್ಮ ಮನೆ ಹತ್ರ ಹಚ್ಚಿರಲಿಲ್ಲ ಪಟಾಕಿನ. ನಮ್ಮ ತಂಗಿ ಬಂದುಬಿಟ್ಟು ಕರೆದ್ಲು, ಪಟಾಕಿ ಹಚ್ಚೋಣಂತೆ ಬನ್ನಿರಿ ಅಂತ. ಹಾಗಾಗಿಬಿಟ್ಟು ಈ ನಮ್ಮ ಮಕ್ಕಳೆಲ್ಲ ಅವ್ರ ಮನೆಗೆ ಹೋಗ್ಬಿಟ್ಟು ಪಟಾಕಿನ ಹಚ್ತಾ ಇದ್ದಾರೆ. ನಾನು ಹಚ್ಚಲ್ಲ ಅಂತ ಅಂದ್ಕೊಂಡಿದ್ದೆ. ಯಾಕೆ ಅಂತಂದರೆ ನಿನ್ನೆ ಅಷ್ಟೊಂದು ಹೇಳಿರೋದೆಲ್ಲ ನೋಡಿಬಿಟ್ಟು ನಾನು ಎಂಥ ಫೂಲ್ ಆಗಿದ್ದೆ ಅಂತಂದರೆ ಮಕ್ಕಳಿಂದ. ನಿಜವಾಗ್ಲೂ ಯಾರನ್ನು ನಂಬಾರ್ದು ಅಂತಾರಲ್ಲ ಹಾಗೆ ಮಕ್ಕಳು ನನಗೆ ಹೇಳ್ತಾಯಿದ್ರು ಪಟಾಕಿ ತರೋಣ ಅಂತ. ನಾನೇ ಹೇಳಿದ್ರೇನೆ ಬೇಡ ಪಟಾಕಿ ಹೊಡಿಬಾರ್ದು, ಅದಂಗೆ ಇದು ಹಿಂಗೆ ಅಂತ ಏನೇನೋ ಒಂದು 1 ಅವರ್ ಸ್ಟೋರಿನ ಹೇಳಿದರು. ಹಂಗಾಗುತ್ತೆ ಹಿಂಗಾಗುತ್ತೆ ಅಂತೇಳ್ಬಿಟ್ಟು ನೋಡಿದ್ರೆ ನಮ್ಮ ತಂಗಿ ಬಂದು ಕರೆದ ತಕ್ಷಣವೇ ಪಟಾಕಿ ಹಾರಿಸೋಣ ಬಾ ಅಂದ ತಕ್ಷಣ ಮಕ್ಕಳು ಇಬ್ಬರು ಟಂಗ್ ಅಂತೇಳಿ ಹಾರ್ಕೊಂಡು ಹೋಗಿದ್ದಾರೆ. ಹಂಗಾಗ್ಬಿಟ್ಟು ಇನ್ನು ನಾನು ಅಷ್ಟೇ ಹೋದೆ. ಅಲ್ಲೇ ಹೋಗಿ ನೋಡಿದ್ರೆ ಪಟಾಕಿನ ಹಾರಿಸ್ತಾಯಿದ್ರು. ಅದರಲ್ಲಿ ನಮ್ಮ ಮಾವ ಬೇರೆ ಬಂದಿದ್ದರು ಅಂತೇಳ್ಬಿಟ್ಟು ಇನ್ನು ನಮ್ಮ ಮಾವನ ಜೊತೆಗೆ ನಾನು ಮತ್ತು ನನ್ನ ಮಕ್ಕಳು ಎಲ್ಲರ ಜೊತೆಗೆ ಬರೋಣ ಅಂತ ಅಂದ್ಕೊಂಡ್ವಿ. ಇನ್ನು ನಮ್ಮ ಮನೆಯವರು ಇಲ್ಲ ನಾವು ಹೋಗಿರ್ತೀವಿ ಆಮೇಲೆ ನೀನು ಬಾ ಅಂತೇಳಿದರು ಅಂತ. ಆಯಿತು ಹೋಗಿರಲಿ ಬಿಡು, ಆಮೇಲೆ ನಾನು ಹೋದರೆ ಆಯಿತು. ವಾಕಬಲ್ ಡಿಸ್ಟೆನ್ಸಲ್ಲಿದೆ ನಮ್ಮ ಮನೆ ಮತ್ತು ನಮ್ಮ ತಂಗಿ ಮನೆ. ಹಾಗಾಗಿಬಿಟ್ಟು ಇನ್ನು ನಿಧಾನಕ್ಕೆ ಹೋದರೆ ಆಯಿತು ಅಂತೇಳ್ಬಿಟ್ಟು ಹೋಗಿ ನೋಡಿದ್ರೆ ಮಕ್ಕಳೆಲ್ಲ ಪಟಾಕಿನ ಹಚ್ತಾಯಿದ್ರು. ನಾನು ಕೇಳಿದೆ ಪಟಾಕಿ ಹಚ್ಚಲ್ಲ ಅಂತ ಹೇಳಿದ್ರಲ್ಲ, ಹಚ್ತಾ ಇದ್ದೀರಲ್ಲ ಅಂದಿದ್ದಕ್ಕೆ ಅದಕ್ಕೂ ಒಂದು ಆನ್ಸರ್ನ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಏನಂತಂದರೆ ನಾವು ಹಚ್ತಾ ಇರೋದು ಪಟಾಕಿ ಅಲ್ಲ, ಸುಸುರು ಬತ್ತಿ ಮತ್ತು ಫ್ಲವರ್ ಪಾಟ್ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ. ನೋಡ್ಬೋದು ಇಲ್ಲಿ ನನ್ನ ತಂಗಿ ಮಗ ಪಟಾಕಿ ಹಚ್ತಾ ಇದ್ದಾನೆ. ಸೂಪರ್ ಇದೆ. ಒಂದು ಶಾಟ ಇದು ಅಷ್ಟೇ 3 ಇದಾವೆ. ಉಪೇಂದ್ರ ಅವ್ರ ಮನೆ ನಾಯಿ ಬರ್ತಾ ಇದೆ. ಅಲ್ಲಿ ನೋಡಲ್ಲಿ ಚಿಂಟು, ಉಪೇಂದ್ರ ಅವ್ರದ್ದು ನಾಯಿ ಬರ್ತಾ ಇದೆ ನೋಡಲ್ಲಿ. ಹೆಂಗಿದೆ ನೋಡು, ಸಿಂಹ ಥರ ಇದೆ ಅದು. ವಾವ್. ಪಟಾಕಿ ಹಚ್ಚೋದ್ರಲ್ಲಿ ಎಷ್ಟು ಸಂಭ್ರಮವಾಗಿತ್ತು ಅಂತಂದರೆ ಮಕ್ಕಳಿಗಿಂತ ನಮ್ಮ ಮನೆಯವ್ರಿಗೇನೆ ತುಂಬ ಅಂದರೆ ತುಂಬ ಇಷ್ಟ. ಫಸ್ಟಿಂದನೂ ಪಟಾಕಿ ಹಚ್ಚಬೇಕು, ಪಟಾಕಿನ ದೀಪಾವಳಿ ಆಗಿರಲಿ ಮತ್ತು ತುಳಸಿ ಹಬ್ಬಕ್ಕಾಗಿರಲಿ ಪಟಾಕಿ ಹಚ್ಚಬೇಕು ಅನ್ನೋದು ನಮ್ಮ ಮನೆಯವ್ರಿಗೆ ಫಸ್ಟಿಂದನೂ ಅಷ್ಟೇ ತುಂಬ ಇಷ್ಟ ಆಯಿತು. ಈ ವರ್ಷ ಇನ್ನು ಪಟಾಕಿ ಬೇಡ ಅಂತಂದರು ಮಕ್ಕಳು ಅಂತೇಳ್ಬಿಟ್ಟು ನಮ್ಮ ಮನೆಯವ್ರೂ ಬೇಡ ಅಂತಿದ್ದಾರೆ. ಇನ್ನೇನು ಬಿಡು ನನಗೋಸ್ಕರ ಅಂತ ಅಂದ್ಕೊಂಡು ಪಾಪ ಅವರು ಬೇಡ ಅಂದ್ಕೊಂಡು ಸುಮ್ಮನೆ ಆಗಿದ್ರೆ ನಮ್ಮ ತಂಗಿ ಮನೆಗೆ ಪಟಾಕಿ ಹಚ್ತಿರೋದು ನೋಡಿಬಿಟ್ಟು ಅವರು ಮಕ್ಕಳು ನೋಡು ನಮ್ಮ ಮನೆ ಎಲ್ಲ ಹಿಂಗೆ ಹೇಳಿದರು, ಇವತ್ತು ನೋಡಿದ್ರೆ ಪಟಾಕಿ ಹಚ್ತಾ ಇದ್ದಾರೆ ಅಂತೇಳ್ಬಿಟ್ಟು ಅವರೂ ಪಟಾಕಿನ ಹಚ್ತಾಯಿದ್ರು. ಮಕ್ಕಳಿಗಿಂತ ಅವರೇ ತುಂಬ ಜೋರಾಗಿ ಪಟಾಕಿನ ಹಚ್ತಾಯಿದ್ರು. ಇವನು ಅಟಂ ಬಾಂಬ್ ಹಚ್ತಾ ಇದ್ದಾರೆ. ನನಗಂತೂ ಎದೆ ಜಲ್ಲ ಅಂದ್ಬಿಡ್ತು ಒಂದೇ ಸಲ ಆ ಸೌಂಡ್ಗೆ.
ಯಪ್ಪ ಅಲ್ಲಲ್ಲ ಕೆಳಗಡೆ ಮದ್ದು ಅಂತ ಸರಿ ಚಿ ಹಾಂ ಸುತ್ತ ಮೇಲೆ ಮೇಲೆ ಹತ್ತಿದೆ ಬಂತು ನನ್ನ ಬಟ್ಟೆ ಮೇಲೆ ಹಚ್ಚ್ರಿ ನೋಡ ಒಂದು ಹೋಯ್ತು ನಾನು ಹೇಳಲಿಲ್ಲ ಇಸ್ಕೋ ಚಿನಿ ಕೊಡವನಿಗೆ ಬಾ ಚಿಂಟು ಬಾ touch. Very good. ಅಚ್ಚು ಚಿಂಟು ಅಚ್ಚ ಅಷ್ಟೇ ಹಂಗಿಡ್ಬೇಕಷ್ಟೇ. ಅಚ್ಚು ಅಲ್ಲಿ ಟಚ್ ಮಾಡೋ ತಾಳ್ರಿ ಒಂದು ನಿಮಿಷ ಹಚ್ತಿದ್ದಾನೆ. ಒಂದು ನಿಮಿಷ ತಾಳ್ರಿ ಚಿಂಟು ಹಚ್ಚಿದ್ದಾನೆ. ಒಂದು ನಿಮಿಷ ಫ್ಲವರ್ ಪಾಟೆ ಇರೋದು ಇವಾಗ ಸುಸಬತ್ ಎರಡೆರಡಿದೆ ಕೇರ್ಫುಲ್ ಆಗಿದೆ. ಒಂದೊಂದು ಆದ್ಮೇಲೆ ಒಂದೊಂದು ಕೊಡ್ತೀನಿ. ಹೊಡಿರಮ್ಮ ಇದೆ ಫಸ್ಟು ಫ್ಲವರ್ ಪಾಟ್ ಒಂದೊಂದು ಹುಷಾರಾಗಿದೆ. ಕೊಡಲಿ ನಾನು ಹೇಳ್ತೀನಿ.
ಈ ವಿಡಿಯೋ ನೋಡಿದ್ರೆ ಗೊತ್ತಾಗಿರುತ್ತೆ ಪಟಾಕಿ ಹಚ್ಚಲ್ಲ ಅಂತೇಳ್ಬಿಟ್ಟು ಪಟಾಕಿನೂ ಹಚ್ಚಿದ್ವಿ, ಹಾಗೆ ಸುಸುರು ಬತ್ತಿ ಮಂಡಕ್ಕಿ ಕಾಳು ಅಂತಾರಲ್ಲ ಫ್ಲವರ್ ಪಾಟು ಅದನ್ನು ಹಚ್ಚಿದ್ವಿ. ಇದಾಗಿರುತ್ತೆ ಫ್ರೆಂಡ್ಸ್ ಈ ದಿನದ ಲಾಗು. ಇದು ನೀವು ನೋಡಿ ಅನ್ಕೋಬೋದು ಈ ವಿಡಿಯೋ ಫುಲ್ಲು ಪಟಾಕಿ ಹಚ್ಚಿರೋದೇ ಇದೆ ಅಂತೇಳ್ಬಿಟ್ಟು. ಯಾಕೆ ನಾನು ಇದು ಅದಕ್ಕೆ ಸಪ್ರೇಟಾಗಿ ಮಾಡಿದೆ ಅಂತಂದರೆ ಹಿಂದಿಂದು ಲಾಗ್ ನೋಡಿದ್ರೆ ಗೊತ್ತಿರುತ್ತೆ ಮಕ್ಕಳು ಏನು ಹೇಳಿದರು ಅಂತ. ಹಾಗಾಗಿಬಿಟ್ಟು ಈ ಲಾಗ್ನ ಹಾಕಿದೆ ಫ್ರೆಂಡ್ಸ್. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್, ಸಿ ಯು ಇನ್ ನೆಕ್ಸ್ಟ್ ಲಾಗ್.